ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫುಲ್ಲು ನೋಡಿ. ಯಾಕಂದರೆ ವಾಚ್ ಅವರು ಮುಗಿಬೇಕಾಗಿದೆ. ಏನಪ್ಪ ಇದು ತಿಂಡಿ ತೋರಿಸ್ಬಿಟ್ಟು ಇದನ್ನೆಲ್ಲ ಹೇಳ್ತಾಳೆ ಅಂತ ಬೇಜಾರಾಗಬೇಡಿ. ಇವತ್ತು ನಾನು ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋದು. ಬಟ್ ಇದು ಬೇರೆ ಥರ ಟೇಸ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದಕ್ಕೆ ಬೇರೆ ಥರ ಪುಳಿಯೋಗರೆ ಪೌಡ್ರೆಲ್ಲ ಹಾಕಿ ಮಾಡೋ ಅಂಥದ್ದು. ಅದಕ್ಕೆ ಏನೇನು ಮಾಡ್ತಿದ್ದೀನಿ ಅಂತ ನೋಡಿ ಬನ್ನಿ. ನಾನಿಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲನೂ ಹೆಚ್ಕೊಂಡು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಮತ್ತು ಸಣ್ಣದಾಗಿ ಹೆಚ್ಚಿದಂಥ ತರಕಾರಿಗಳನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ. ಆ ತರಕಾರಿಗಳನ್ನೆಲ್ಲನೂ ಸಹ ಚೆನ್ನಾಗಿ ಒಗ್ಗರಣೆ ಒಳಗೆ ಬೇಯಬೇಕು. ನಂತರ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದಂಥ ಟೊಮೊಟೊ ಕೂಡ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಉಪ್ಪಿಟ್ಟು ಮಾಮೂಲಿ ಉಪ್ಪಿಟ್ಟೆಲ್ಲ ತಿನ್ನೋಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಸೊ ಈ ಥರ ಉಪ್ಪಿಟ್ಟು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ನಾನು. ನೋಡಿ ಇಲ್ಲಿ ಟೊಮೊಟೊ ಮತ್ತು ಅರಿಶಿನನೂ ಹಾಕಿದ್ದೀನಿ. ನಾನಿಲ್ಲಿ ಬೀನ್ಸು, ಕ್ಯಾರೋಟು, ಆಲೂಗಡ್ಡೆ ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಹಸಿ ಬಟಾಣಿ ಇರಲಿಲ್ಲ. ಸೊ ಇದಿಷ್ಟೇ ತರಕಾರಿ, ಏನು ತರಕಾರಿ ಇದೆಯೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ತೆಳ್ಳಗೆ ಹೆಚ್ಚಿರೋಂಥ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೋಬೇಕು. ಆ ನೀರು ಚೆನ್ನಾಗಿ ಕುದಿಬೇಕು. ಅದು ಕುದಿಯುವಾಗ ನಾನಿಲ್ಲಿ ನೋಡಿ ಈ ಪುಳಿಯೋಗರೆ ಪೌಡರನ್ನು MTRದನ್ನು ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಕುದಿಬೇಕು. ಆಗ ಅದರಲ್ಲಿ ಪುಳಿಯೋಗರೆದು ಮಸಾಲೆ ಎಲ್ಲನೂ ಸೇರ್ಕೊಳುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ಬೇರೆ ಎಕ್ಸ್ಟ್ರಾ ಯಾವುದನ್ನು ಕೂಡ ನಾನು ಶೇಂಗಾ ಬೀಜ ಎಲ್ಲ ಆ್ಯಡ್ ಮಾಡಿಲ್ಲ. ಬಟ್ ಇದನ್ನು ಪೌಡ್ರು ಮಾತ್ರ ಹಾಕಿದ್ದೀನಿ ಅಷ್ಟೇ, ಪುಳಿಯೋಗರೆ ಪೌಡರು. ಈಗ ನಂತರ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇದು ಈ ರೀತಿ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಕುದಿದ ತಕ್ಷಣ ಅದು ತರಕಾರಿ ಎಲ್ಲನೂ ಕೂಡ ಸ್ವಲ್ಪ ಒಗ್ಗರಣೆಲ್ಲೂ ಬೆಂದಿರುತ್ತೆ. ಮತ್ತು ಇಲ್ಲಿ ಕುದಿಯುವಾಗಲೂ ಕೂಡ ತರಕಾರಿ ಎಲ್ಲ ಬೆಂದಿರುತ್ತೆ ನೋಡಿ. ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ. ನಾನು ಈಗ ಅದು ಕುದಿಯೋಕ್ಕೆ ಇಟ್ಬಿಟ್ಟು ಈ ಕಡೆ ರವೆನ ಹುರ್ಕೋಬೇಕು. ನೀವು ಉಪ್ಪಿಟ್ಟಿಗೆ ಯಾವ ರವೆನ ಯೂಸ್ ಮಾಡ್ತೀರಾ ಅದೇ ರವೆನ ನೀವು ಹಾಕ್ಕೋಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆನೇ ತೊಗೊಂಡಿದ್ದೀನಿ. ಸೊ ಅದಕ್ಕಾಗಿ ಆ ಉಪ್ಪಿಟ್ಟು ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬೆಳ್ಳಗೆ ಆಗಬೇಕು, ಆ ಥರ ಹುರಿಬೇಕು ಚೆನ್ನಾಗಿ ನೀಟಾಗಿ ಹುರಿದು. ಈಗ ಅದು ನೀರು ಕುದೀತಾ ಇದೆ ಅಲ್ವಾ, ಅದಕ್ಕೀಗ ನಾನು ಹುರಿದಿರೋದನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಯಾವುದೇ ರೀತಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ವ. ಸೊ ಅದಕ್ಕಾಗಿ ನಾನು ಈಗ ಹುರಿದಿರೋ ರವೆನ ಅದಕ್ಕೆ ಹಾಕ್ಕೊಂಡು ನೋಡಿ ಈಗ ಕುದಿಬೇಕದು. ಈಗ ಚೆನ್ನಾಗಿ ಕುದಿಯುತ್ತೆ. ಈಗ ರವೆ ಹಾಕಿರ್ತೀವಲ್ಲ, ಸ್ವಲ್ಪ ರವೆ ಕ್ವಾಂಟಿಟಿನ ಕಮ್ಮಿ ಮಾಡಿದ್ರೆ, ಸ್ವಲ್ಪ ನೀರು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಉಪ್ಪಿಟ್ಟು ಸಹ. ಮತ್ತು ತುಂಬ ಗಟ್ಟಿಯಾಗಿ ಬರೋಲ್ಲ. ಉದುರಾಗಬೇಕು ಅಂದರೆ ನೀರು ಕಡಿಮೆ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಇಲ್ಲಿ ಉಪ್ಪನ್ನ ನಾನು ಆ್ಯಡ್ ಮಾಡಿದ್ದೀನಿ, ಬಟ್ ಅದು ವಿಡಿಯೋ ಆಗಿಲ್ಲ. ಸೊ ಅದಕ್ಕೆ ಎಷ್ಟು ಉಪ್ಪು ಬೇಕು ಅದಕ್ಕೆ ನೀವು ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಹೀಗೆ ಚೆನ್ನಾಗಿ ಕುದೀತಾ ಇರಬೇಕದು. ಕುದಿಯೋವರೆಗೂ ಸ್ವಲ್ಪ ಜೋರೂರಲ್ಲೇ ಇಟ್ಟಿದ್ದೀನಿ. ಯಾಕಂದರೆ ನೀರು ಕ್ವಾಂಟಿಟಿನೂ ಜಾಸ್ತಿ ಇದೆ ಅಲ್ವ. ನಮ್ಮ ಮನೇಲಿ ಮೆತ್ತಗೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಮೆತ್ತಗೆ ಉಪ್ಪಿಟ್ಟು ಮಾಡೋದು. ಉದ್ರಾಗಿ ಮಾಡಿದ್ರೆ ಇಷ್ಟ ಆಗೋಲ್ಲ. ಸೊ ಈಗ ನಾನು ಮುಚ್ಚಿಟ್ಟಿದ್ದೆ 5 ನಿಮಿಷ. ನೋಡಿ ಈ ರೀತಿ ಆಗಿದೆ. ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ನೋಡಲಿಕ್ಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ, ಅದ್ರ ಜೊತೆಗೆ ಮೊಸರು ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ನೋಡಿ ಈ ರೀತಿ ಬಂದಿದೆ ಉಪ್ಪಿಟ್ಟು. ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಟ್ ಫುಲ್ಲು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತಾ. ನಾನಿಲ್ಲಿ ಯಾವುದೇ ರೀತಿ ಎಡಿಟ್ ಕೂಡ ಮಾಡಿಲ್ಲ. ಇದು ನ್ಯಾಚುರಲಾಗಿ ಬಂದಿರೋ ಅಂಥದ್ದು. ಯಾವುದೇ ರೀತಿ ನಾನು ಕಲ್ಲರು ಏನೂ ಹಾಕಿಲ್ಲ, ಅರಿಶಿನ ಹಾಕಿದ್ದೀನಿ ಅಷ್ಟೇ. ಸೊ ವಿಡಿಯೋ ಹೇಗಿದೆ ನೋಡಿ. ನೆಕ್ಸ್ಟು ನಾನು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನನಗೆ ಹೆಲ್ಪ್